ಹಲೋ ಫ್ರೆಂಡ್ಸ್, ಇವತ್ತು ಟೆಕ್ಸ್ಟ್ ಮತ್ತು ಇಮೇಜ್ನ ಯಾವ ಥರ ಬ್ಲೆಂಡ್ ಮಾಡಿ ಪೋಸ್ಟರ್ ಮಾಡೋದಂತ ನೋಡೋಣ. ಸೊ ಅದಕ್ಕೆ ಫಸ್ಟ್ ಇಲ್ಲಿ ಕ್ರಿಯೇಟ್ ಆಪ್ಷನ್ಗೆ ಹೋಗ್ತೀನಿ. ಕ್ರಿಯೇಟಲ್ಲಿ ಹೋಗಿ ಪೋಸ್ಟರ್ ಅಂತ ಟೈಪ್ ಮಾಡೋಣ. ಪೋಸ್ಟರ್ ಅಂತ ಟೈಪ್ ಮಾಡಿದಾಗ ಇಲ್ಲಿ A2 ಸೈಜ್ ಬಂದಿದೆ, ಇದನ್ನು ಸೆಲೆಕ್ಟ್ ಮಾಡ್ತೀನಿ. ಈಗ ಸೊ ಈ ಥರ ಬ್ಲ್ಯಾಂಕ್ ಪೋಸ್ಟರ್ ಒಂದು ಬರುತ್ತೆ A2 ಸೈಜು. ಸೊ ಇದರಲ್ಲಿ ನಮ್ಮ ಇಮೇಜ್ನ ಅಪ್ಲೋಡ್ ಮಾಡಬೇಕು ಫಸ್ಟು. ಸೊ ಅದಕ್ಕೆ ಅಪ್ಲೋಡ್ ಆಪ್ಷನ್ಗೆ ಹೋಗಿ ಇಲ್ಲಿ ಅಪ್ಪು ಅವ್ರ ಇಮೇಜ್ನ ತೊಗೊಂಡಿದ್ದೀನಿ. ನೀವು ನಿಮ್ಮ ಇಮೇಜ್ನ ತೊಗೋಬೋದು ಅಥವಾ ಬೇರೆ ಸೆಲೆಬ್ರಿಟಿ ಇಮೇಜ್ನ ತೊಗೊಂಡು ಟ್ರೈ ಮಾಡ್ಬೋದು. ಸೊ ಯಾರ ಇಮೇಜ್ ತೊಗೊಂಡ್ರೂ ಇದು ಮಾಡ್ಬೋದು. ಸೊ ಇಲ್ಲಿ ಜಸ್ಟ್ ಇದನ್ನು ಕರೆಕ್ಟಾಗಿ ಫಿಟ್ ಮಾಡ್ಕೋತೀನಿ. ಇದಾದಮೇಲೆ ಈಗ ನಮಗೆ ಯಾವ ಟೆಕ್ಸ್ಟ್ ಬೇಕನ್ನೋದನ್ನು ಟೆಕ್ಸ್ಟಲ್ಲಿ ಬರೀಬೇಕು. ಅದಕ್ಕೆ ಟೆಕ್ಸ್ಟ್ ಆಪ್ಷನ್ಗೆ ಹೋಗಿ ಆ್ಯಡ್ ಟೆಕ್ಸ್ಟ್ ಬಾಕ್ಸ್ ಅಂತ ಹಾಕ್ತೀನಿ. ನಾನು ಇಲ್ಲಿ ಅಪ್ಪು ಅವ್ರ ಹೆಸರು ಬರಿತೀನಿ. ಸೊ ಅಪ್ಪು ಅವ್ರ ಹೆಸರು ಬರೋದು ಜಸ್ಟ್ ಇದನ್ನು ಫೇಸ್ ಸೈಜ್ಗೆ ಜಸ್ಟ್ ನಾವು ಅಡ್ಜಸ್ಟ್ ಮಾಡೋಣ. ಸೊ ಈಗ ಜಸ್ಟ್ ವರ್ಟಿಕಲ್ ಸೈಜ್ ತೊಗೋತೀನಿ, ವರ್ಟಿಕಲ್ ಟೆಕ್ಸ್ಟ್. ಸೊ ಇಲ್ಲಿಂದ ಹಿಡಿದು ಆಲ್ಮೋಸ್ಟ್ ಇಲ್ಲಿವರೆಗೂ ಬರೋಂಗೆ ಎಕ್ಸ್ಪಾಂಡ್ ಮಾಡೋಣ. ಬೋಲ್ಡ್ ಮಾಡಿ ಆಮೇಲೆ ಇಲ್ಲಿ ಬಂದು ಫಾಂಟ್ನ ಇದನ್ನು ತೊಗೊಳ್ಳೋಣ, ಅರ್ಕವ್ ಬ್ಲೂ. ಅಂಟಾನು ಯೂಸ್ ಮಾಡ್ಬೋದು, ಬಟ್ ಅರ್ಕವ್ ಬ್ಲ್ಯಾಕು ಯೂಸ್ ಮಾಡ್ಬೋದು. ಸೊ ಇದೆಷ್ಟು ತೊಗೊಂಡು ಇದನ್ನು ಜಸ್ಟ್ ಅಡ್ಜಸ್ಟ್ ಮಾಡ್ಕೊಂಡು ಸೊ ಈ ಥರ ಟೆಕ್ಸ್ಟ್ ಬರುತ್ತೆ. ಓಕೆ, ಸೊ ಈಗ ಇದಕ್ಕೆ ಎಫೆಕ್ಟ್ ಆ್ಯಡ್ ಮಾಡಬೇಕು ಫಸ್ಟು. ಸೊ ಅದಕ್ಕೆ ಎಫೆಕ್ಟ್ಸಲ್ಲಿ ಹೋಗಿ ಔಟ್ಲೈನ್ ಆಪ್ಷನ್ ಸೆಲೆಕ್ಟ್ ಮಾಡಿ, ಕಲರು ವೈಟ್ ಕಲರ್ ಸೆಲೆಕ್ಟ್ ಮಾಡಿ. ಸೊ ಈ ಥರ ಟೆಕ್ಸ್ಟ್ಗೆ ಔಟ್ಲೈನ್ ಬರುತ್ತೆ. ಆಮೇಲೆ ನೆಕ್ಸ್ಟ್ ಎಲಿಮೆಂಟ್ಸಿಗೆ ಹೋಗಿ ಶೇಪ್ ತಗೊಳ್ಳಿ. ಶೇಪ್ಸಲ್ಲಿ ರೆಕ್ಟ್ಯಾಂಗುಲರ್ ಶೇಪ್ ಇದನ್ನು ತಗೊಳ್ಳಿ. ಇದನ್ನು ತಗೊಂಡು ಕಲರ್ನ ವೈಟಿಗೆ ಚೇಂಜ್ ಮಾಡ್ಕೊಡಿ. ವೈಟಿಗೆ ಚೇಂಜ್ ಮಾಡ್ಕೊಂಡು ಇಲ್ಲಿ ಬಂದು ಜಸ್ಟ್ ಅಡ್ಜಸ್ಟ್ ಮಾಡಬೇಕು. ಸೊ ಈ ಥರ ಅಡ್ಜಸ್ಟ್ ಮಾಡಬೇಕು. ಸೊ ಈಗ ಇದು ಕರ್ವ್ಡ್ ಬೇಕಾದರೆ ಕರ್ವ್ನ ಕಂಪ್ಲೀಟಾಗಿ ರಿಮೂವ್ ಮಾಡಿ ಶಾರ್ಪ್ ಎಡ್ಜ್ ಬರೋ ಥರ ಮಾಡಬೇಕು. ಸೊ ಇದಾದಮೇಲೆ ಈ ಇಮೇಜಸ್ ಬ್ಯಾಕ್ಗ್ರೌಂಡ್ನ ಕಂಪ್ಲೀಟಾಗಿ ರಿಮೂವ್ ಮಾಡಬೇಕು. ಸೊ ಅದಕ್ಕೆ ಬ್ಯಾಕ್ಗ್ರೌಂಡ್ ರಿಮೂವರ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಸೊ ಬ್ಯಾಕ್ಗ್ರೌಂಡ್ ರಿಮೂವ್ ಆಗ್ತಾ ಇದೆ. ಸೊ ಅದಾದಮೇಲೆ ಈ ಥರ ಬರುತ್ತೆ, ಇದನ್ನ ಜಸ್ಟ್ ಅಡ್ಜಸ್ಟ್ ಮಾಡ್ಕೋಬೋದು ಹೇರ್ಸ್ ಕಾಣೋ ಥರ. ಓಕೆ, ಸೊ ಈಗ ಆ್ಯಕ್ಚುಲಿ ಇಲ್ಲಿ ಕ್ಲೀನಾಗಿ ಬರ್ತಾ ಇಲ್ಲ, ಇನ್ನೂ ಸ್ವಲ್ಪ ಮಾಸ್ಕಿಂಗ್ ಅಥವಾ ಬ್ಯಾಕ್ಗ್ರೌಂಡ್ ಕ್ಲಿಯರಾಗಿ ಆಗಿಲ್ಲ. ಸೊ ಅದಕ್ಕೆ ಈಗ ಇನ್ನೊಂದು ರೆಕ್ಟ್ಯಾಂಗುಲರ್ ಶೇಪ್ನ ತೊಗೊಳ್ಳೋಣ, ಅದನ್ನು ವೈಟ್ ಕಲರ್ ತೊಗೊಳ್ಳೋಣ. ಸೊ ಸ್ವಲ್ಪ ಅದನ್ನು ದೊಡ್ಡದಾಗಿ ಮಾಡಿ ಆಮೇಲೆ ಜಸ್ಟ್ ರೊಟೇಟ್ ಮಾಡ್ಕೊಳ್ಳಿ. ಸೊ ಒಂಥರ ವಿ ಶೇಪ್ ಬರೋ ಥರ ಇದನ್ನು ಕವರ್ ಮಾಡ್ಬೋದು. ಸೊ ಇದನ್ನು ಸೇಮ್ ಅಗೇನ್ ಡುಪ್ಲಿಕೇಟ್ ಮಾಡಿಕೊಂಡು ಇನ್ನೊಂದು ಕಡೆ ಕಾಪಿ ಮಾಡ್ಕೊಳ್ಬೇಕು, ಇನ್ನೊಂದು ಕಡೆ ಪ್ಲೇಸ್ ಮಾಡಬೇಕು ಈ ಸೈಡ್. ಸೊ ಅವಾಗ ಕಂಪ್ಲೀಟಾಗಿ ಇಮೇಜ್ ಈ ಥರ ಕಾಣಿಸುತ್ತೆ. ಸೊ ಇದಾದಮೇಲೆ ಜಸ್ಟ್ ಈ ಕಂಪ್ಲೀಟ್ ಇಮೇಜ್ನ ಸೆಲೆಕ್ಟ್ ಮಾಡಿ ಎಡಿಟ್ ಮೋಡಿಗೆ ಹೋಗಬೇಕು. ಎಡಿಟ್ ಮೋಡಲ್ಲಿ ಎಫೆಕ್ಟ್ಸ್ ಆಪ್ಷನಲ್ಲಿ ಇಲ್ಲಿ ಎಫೆಕ್ಟ್ಸ್ ಅಂತ ಇರುತ್ತೆ, ಇದರಲ್ಲಿ ಡ್ಯುಯಲ್ ಟೋನಿಗೆ ಹೋಗಬೇಕು. ಡ್ಯುಯಲ್ ಟೋನಿಗೆ ಹೋಗಿ ಕಸ್ಟಮ್ ಆಪ್ಷನ್ಗೆ ಹೋಗಬೇಕು. ಕಸ್ಟಮಲ್ಲಿ ಹೈಲೈಟ್ಸ್ ಕಲರ್ನ ಕಂಪ್ಲೀಟ್ ಡಾರ್ಕ್ ತೊಗೋಬೇಕು. ಸೊ ಕಂಪ್ಲೀಟ್ ಡಾರ್ಕ್ ಅಂತ ತಗೊಂಡು ಜಸ್ಟ್ ಈ ಇಮೇಜನ್ನು ಫಸ್ಟು ಡೌನ್ಲೋಡ್ ಮಾಡಬೇಕು. ಸೊ ಇದು ಟಾಪ್ ಲೇಯರ್ ಇಮೇಜ್ ಆಗುತ್ತೆ ಟೆಕ್ಸ್ಟ್ ಮತ್ತು ಒರಿಜಿನಲ್ ಇಮೇಜು ಬ್ಲೆಂಡ್ ಮಾಡೋಕ್ಕೆ. ಸೊ ಇದನ್ನು ಜಸ್ಟ್ ಡೌನ್ಲೋಡ್ ಮಾಡೋಣ. ಸೊ ಇದು ಡೌನ್ಲೋಡ್ ಆದಮೇಲೆ ಇದನ್ನು ಅಪ್ಲೋಡ್ ಮಾಡೋದು. ಅಪ್ಲೋಡ್ ಆಪ್ಷನ್ ಅಂತ ಹೋಗಿ ಅಪ್ಲೋಡ್ ಫೈಲ್ಸ್ ಅಂತ ಹೋಗಿ ಸೊ ಇಲ್ಲಿ ಲೇಟೆಸ್ಟ್ ಬಂದಿರುತ್ತೆ ಡೌನ್ಲೋಡ್ಸಲ್ಲಿ, ಅದನ್ನ ಸೆಲೆಕ್ಟ್ ಮಾಡಿ. ಸೊ ಇಲ್ಲಿ ನೀವು ನೋಡ್ಬೋದು ಈ ಇಮೇಜ್ ಮತ್ತೆ ಅಪ್ಲೋಡ್ ಆಗಿದೆ. ಇಲ್ಲಿರೋ ಈ ಪೇಜಲ್ಲಿರೋ ಕಂಪ್ಲೀಟ್ ಎಲಿಮೆಂಟ್ಸ್ನ ರಿಮೂವ್ ಮಾಡ್ತೀನಿ. ಇದಾದಮೇಲೆ ಫಸ್ಟು ಒರಿಜಿನಲ್ ಇಮೇಜನ್ನು ಸೆಲೆಕ್ಟ್ ಮಾಡಬೇಕು, ದೆನ್ ಈ ಇಮೇಜನ್ನ ಸೆಲೆಕ್ಟ್ ಮಾಡಬೇಕು. ಟಾಪ್ ಲೇಯರ್ ಏನು ಕ್ರಿಯೇಟ್ ಮಾಡ್ಕೋಬೇಕು ಅದನ್ನು. ಸೊ ಒಂದು ಡಾರ್ಕ್ ಮೋಡ್ ಇಮೇಜು, ಒಂದು ಒರಿಜಿನಲ್ ಇಮೇಜ್. ಸೊ ಈ ಎರಡನೇ ಇಮೇಜ್ನ ಈಗ ಬ್ಲೆಂಡ್ ಮಾಡಬೇಕು. ಅದಕ್ಕೆ ಇಲ್ಲಿ ಆ್ಯಪ್ಸಲ್ಲಿ ಹೋಗಿ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಇಮೇಜ್ ಬ್ಲೆಂಡರ್ ಅಂತ ಆಪ್ಷನ್ ಬರುತ್ತೆ. ಇಮೇಜ್ ಬ್ಲೆಂಡರ್ ಆ್ಯಪ್ನ ಸೆಲೆಕ್ಟ್ ಮಾಡಬೇಕು. ಸೊ ಅದಕ್ಕೆ
ಸಾರಿ, ಇದು ಇಂಟರ್ನೆಟ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಈಗ ಬಂದಿದೆ. ಈ ಇಮೇಜ್ ಬ್ಲೆಂಡರಲ್ಲಿ ಈ ಬಿ ಅಂತ ಏನಿದೆಯಲ್ಲ, ಬ್ಲೆಂಡ್ ಇಮೇಜ್, ಇದನ್ನು ಸೆಲೆಕ್ಟ್ ಮಾಡಬೇಕು. ಸೊ ಈಗ ಟಾಪ್ ಲೇಯರು, ಬಾಟಮ್ ಲೇಯರ್ ಅಂತ ಇರುತ್ತೆ. ಸೊ ಇದೇನಿದೆ ಡಾರ್ಕ್ ಇಮೇಜ್, ಇದನ್ನು ಟಾಪ್ ಲೇಯರ್ ಅಂತ ತಗೋಬೇಕು. ಆಮೇಲೆ ಬ್ಲೆಂಡ್ ಮೋಡ್ ಸ್ಕ್ರೀನ್ ಅಂತ ಇಡಬೇಕು. ಆಮೇಲೆ ಒರಿಜಿನಲ್ ಇಮೇಜನ್ನು ಬಾಟಮ್ ಲೇಯರ್ಗೆ ತಗೋಬೇಕು. ಸೊ ಈ ಥರ ತೊಗೊಂಡಾಗ ಇಲ್ಲಿ ನೋಡ್ಬೋದು ನೀವು, ಆಲ್ರೆಡಿ ಟೆಕ್ಸ್ಟ್ ಮತ್ತು ಇಮೇಜ್ ಬ್ಲೆಂಡ್ ಆಗಿ ಬಂದಿದೆ. ಸೊ ಇದನ್ನು ಆ್ಯಡ್ ಟು ಡಿಸೈನ್ ಮಾಡಬೇಕು. ಆಮೇಲೆ ಇದು ಬ್ಯಾಕ್ಗ್ರೌಂಡಲ್ಲಿ ಇರೋ ಇಮೇಜಸ್ನ ರಿಮೂವ್ ಮಾಡಬೇಕು. ಸೊ ಇದಾದಮೇಲೆ ನೀವು ಇದನ್ನು ಕರೆಕ್ಟಾಗಿ ಜಸ್ಟ್ ಅಲೈನ್ ಮಾಡ್ಕೋಬೇಕು. ಸೊ ಈ ಥರ ಆದಮೇಲೆ ಕಂಪ್ಲೀಟ್ ಟೆಕ್ಸ್ಟು ಮತ್ತು ಇಮೇಜ್ ಬ್ಲೆಂಡ್ ಆಗಿ ಬಂದಿರುತ್ತೆ. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಈ ಇಮೇಜ್ನ ತೊಗೋಬೋದು, ಇದನ್ನು ಅಡ್ಜಸ್ಟ್ ಮಾಡಿ ಕಂಪ್ಲೀಟ್ ಏನೋ ಫೇಸ್ ಕಾಣಿಸೋ ಥರ ಅಡ್ಜಸ್ಟ್ ಮಾಡ್ಕೋಬೋದು. ಆಮೇಲೆ ಬ್ಯಾಕ್ಗ್ರೌಂಡನ್ನ ನೀವು ಯಾವ ಥರ ಬೇಕೋ ಆ ಥರ ಚೇಂಜ್ ಮಾಡ್ಬೋದು. ಕರ್ನಾಟಕ ಫ್ಲ್ಯಾಗ್ ಹಾಕ್ಬೋದು. ಅವ್ರ ಅಪ್ಪು ಅವ್ರ ಇನ್ನೊಂದು ಇಮೇಜ್ನ ತೊಗೊಂಡು ಅದನ್ನು ಬ್ಯಾಕ್ಗ್ರೌಂಡಲ್ಲಿ ಇಟ್ಕೋಬೋದು. ಸೊ ನಿಮಗೆ ಈ ವಿಡಿಯೋ ಹೆಂಗೆ ಅನಿಸ್ತು? ಏನಾದರೂ ಇಂಪ್ರೂವ್ಮೆಂಟ್ ಮಾಡಬೇಕಾ, ಅಥವಾ ಬೇರೆ ಏನಾದರೂ ಇಮೇಜ್ ತೊಗೊಂಡು ಬ್ಲೆಂಡ್ ಮಾಡೋದು ಹೆಂಗಂತ ಹೇಳ್ಕೊಡ್ಬೇಕಂದ್ರೆ ನೀವು ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಟೇಕ್ ಕೇರ್ ಮಾಡೋಣ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.